ಟಿವಿ24 ಕನ್ನಡ ನ್ಯೂಸ್ಗೆ ಸ್ವಾಗತ. ವರದಿ ಪ್ರಸಾರವಾದ ಕೂಡಲೇ ಎಂಕೆ ಹುಬ್ಬಳ್ಳಿ ಪಟ್ಟಣದ ದುಸ್ಥಿತಿಯ ಗ್ರಂಥಾಲಯ ಕಾಯಕಲ್ಪ ಕೊಡಲು ಮುಂದಾದ ಅಧಿಕಾರಿಗಳು. ನೆನ್ನೆ ತಾನೇ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದ ದುಸ್ಥಿತಿಯಲ್ಲಿ ಇರುವಂತಹ ಗ್ರಂಥಾಲಯದ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ವರದಿ ಬಿತ್ತರಿಸಿ ಬೆಳಕು ಚೆಲ್ಲಿದ್ರು. ಇದನ್ನ ಗಮನಿಸಿದ ಬೆಳಗಾವಿ ಜಿಲ್ಲೆಯ ಗ್ರಂಥಾಲಯ ಇಲಾಖೆ ಉಪನಿರ್ದೇಶಕ ಜಿ ರಾಮಯ್ಯ ಮತ್ತು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಗ್ರಂಥಾಲಯದ ಕಾಯಕಲ್ಪಕ್ಕೆ ಮುಂದಾಗಿದ್ದಾರೆ. ಇನ್ನು ಗ್ರಂಥಾಲಯ ಇಲಾಖೆಯಿಂದ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಪತ್ರವನ್ನ ಬರೆದು ಇದನ್ನ ಮೇಲ್ದರ್ಜೆಗೆ ಏರಿಸುವುದಕ್ಕೆ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಇನ್ನು ಸ್ಥಳೀಯ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿಗಳು ಇಂದು ಸ್ವಚ್ಛತೆ ಮಾಡಿಸಿದ್ದಾರೆ. ಇದರಿಂದ ಸಂತೋಷಗೊಂಡ ಸ್ಥಳೀಯರು ಹಾಗೂ ಇಲ್ಲಿಗೆ ಆಗಮಿಸುವ ಓದುಗರು ನಮ್ಮ ಪತ್ರಿಕಾ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಹಾಗೂ ಅಧಿಕಾರಿಗಳ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ತಾನೇ ಒಂದ್ ರೀತಿ ಬೆಳಗಾವಿ ಜಿಲ್ಲೆಯ ಒಂದ್ ರೀತಿ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯಲ್ಲಿ ಬರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯ ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಇರ್ತಕ್ಕಂಥ ಒಂದ್ ರೀತಿ ಗ್ರಂಥಾಲಯದ ಬಗ್ಗೆ, ಗ್ರಂಥಾಲಯದ ದುಸ್ಥಿತಿ ಬಗ್ಗೆ ನಮ್ಮ ಪತ್ರಿಕಾ ಸಮೂಹದಿಂದ ಒಂದ್ ರೀತಿ ಬೆಳಕು ಚೆಲ್ಲಿದ್ವಿ. ಮತ್ತೆ ಅಲ್ಲಿರ್ತಕ್ಕಂಥ ಉಪನಿರ್ದೇಶಕರಾದ ರಾಮಯ್ಯ ಸರ್ ಅವರ ಗಮನಕ್ಕೆ ತಗೊಂಡಿದ್ವಿ. ಮತ್ತೆ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಚೀಫ್ ಆಫೀಸರ್ ಅವರು ಪಟ್ಟಣ ಪಂಚಾಯತಿ ಅವ್ರ ಗಮನಕ್ಕೆ ತಗೊಂಡಿದ್ವಿ. ಸದರಿ ಈ ವರದಿ ಕೂಡಲೇ ಗಮನಿಸಿ ಬಂದಿರತಕ್ಕಂಥ ಅಧಿಕಾರಿಗಳು ಬಂದಿದ್ದಾರೆ. ಸರ್ ನಮಸ್ತೆ, ಹೇಳಿ ಸರ್. ಸಾಕಷ್ಟು ದುಸ್ಥಿತಿಯಲ್ಲಿದೆ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯತಿ ಮೇಲ್ದರ್ಜೆಗೇರಿ 10 ವರ್ಷ ಆಗಿದೆ. ಆದ್ರೆ ಇನ್ನ ಇದು ಮೇಲ್ದರ್ಜೆಗೇರಿಲ್ಲ, ಗ್ರಾಮ ಪಂಚಾಯತಿ ಇದೆ. ಏನ್ ಹೇಳ್ತೀರಾ ಸರ್? ಈಗ ನಾವು ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ನಾವು ನಿನ್ನೆ ವರದಿಯಾಗಿತ್ತು, ಅದರ ಪ್ರಕಾರ ನಾವು ನೋಡ್ಲಿಕ್ಕೆ ಬಂದಿದ್ದೇವೆ. ಇವಾಗ ಮೇಲ್ದರ್ಜೆಗೆ ಏರುದಂದ್ರೆ ಇನ್ನೂ ಮೇಲ್ದರ್ಜೆಗೆ ಏರುವ ಸರ್ಕಾರದ ಹಂತದಲ್ಲಿದೆ. ಇದು ಈಗಾಗಲೇ ನಮ್ಮ ಮೊದಲು ಗ್ರಾಮ ಪಂಚಾಯತಿ ಅಂಡರ್ ಇತ್ತು, ಗ್ರಾಮ ಪಂಚಾಯತಿ ಗ್ರಂಥಾಲಯ ಹೋಗಿ ಪುರಸಭೆ ಗ್ರಂಥಾಲಯ ಆಗಿದೆ. ಈಗ ಹಾಗಾಗಿಂದ ನಮ್ಮ ಅಂಡರ್ಗೆ ಬಂದಿದೆ. ನಾವೀಗ ಇಲ್ಲಿ ಏನು ಸುಧಾರಣೆಗಳನ್ನು ಬೇಕು ಮೇಲಾಧಿಕಾರಿಗಳ ಆದೇಶದ ಮೇಲೆ ನಾವು ಕ್ರಮ ಜರುಗಿಸ್ತೀವಿ. ಅಲ್ಲ, ಈಗ ಸಾಕಷ್ಟು ಸೋರ್ಸಾಯ್ತೆ, ಗೋಡೆಗಳೆಲ್ಲ ಬಿಟ್ಬಿಟ್ಟಿದ್ದಾವೆ, ಮತ್ತೆ ಹೆಂಚುಗಳು ಇದಾಗಿದ್ದಾವೆ. ಇವಕ್ಕೆಲ್ಲ ಏನ್ ಕ್ರಮ ಕೈಗೊಳ್ತೀವಿ? ಇಲ್ಲ, ಇದೀಗ ತಾನು ನಾವು ನೋಡಿದೀವಿ ಸರ್, ನಮ್ಗೆ ಆದೇಶ ಮಾಡಿದಾರ, ನೋಡ್ಕೊಂಡ್ ಬರ್ರಿ, ಏನೇನ್ ಬೇಕು ಅಲ್ಲೆಲ್ಲ ಏನ್ ವ್ಯವಸ್ಥೆ ಮಾಡಬೇಕು ಒಂದು ಪಟ್ಟಿ ಮಾಡ್ಕೊಂಡ್ ಬರ್ರಿ ಅಂದಿದಾರ. ಅವ್ರ ಆದೇಶದ ಮೇರೆಗೆ ನಾವು ಈಗೆಲ್ಲ ನೋಡ್ತೀವಿ. ಏನೇನ್ ಬೇಕು ನಾಳೆಯಿಂದ ಅದನ್ನ ಕ್ರಮ ಜರುಗಿಸ್ತೀವಿ. ಸರ್ ವರದಿ ಕೊಟ್ಟು ಅವರಿಂದ ಕ್ರಮ ಜರುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಏನಪ್ಪಾ ಅಂತಂದ್ರೆ ಇದ್ರ ಅಭಿವೃದ್ಧಿಗೆ ಬದ್ಧರಾಗಿದ್ದೀರಾ? ಓಕೆ ಸರ್, ಯಾವುದೇ ಇದನ್ನಿಲ್ಲ. ಜನರಿಗೆ ಅನುಕೂಲ, ಓದುಗರಿಗೆ ಅನುಕೂಲ ಆಗುವಂತ ವ್ಯವಸ್ಥೆಗಳನ್ನೆಲ್ಲ ಮಾಡಿದ ತಕ್ಷಣ ಅವ್ರು ಬಂದು ರಾಮಯ್ಯ ಸರ್ ಉಪನಿರ್ದೇಶಕರಾದಂತ ನಗರಿ ಇಲಾಖೆದ್ದು ಬಂದು ಸಂಜೆ ಮುಂದೆ ಭೇಟಿಯಾಗಿ ಎಲ್ಲ ಇದೆಲ್ಲ ಕಸ ಆಮೇಲೆ ಹಂಚ ಮೇಲೆಲ್ಲ ಪೂರಾ ಬಳ್ಳಿ ಗಿಳೆಲ್ಲ ಬೆಳೆದಿತ್ತು. ಎಲ್ಲ ಇಮಿಡಿಯೇಟ್ ಆಗಿನ ನಮ್ಮ ಲೈಬ್ರರಿ ಇನ್ಚಾರ್ಜ್ ಅವ್ರಿಗೆಲ್ಲ ಹೇಳಿ ನಾಳೆ ಬಿಟ್ ಮಾಡೋದು ಹೇಳಿದ್ರು. ಅವರೆಲ್ಲ ಬಂದು ತಂದಿದ್ದಾರೆ. ಆಮೇಲೆ ಇನ್ನೂ ಇಬ್ಬರು ಸ್ಪಾಟ್ ಇನ್ಸ್ಪೆಕ್ಷನ್ ಇಬ್ಬರು ಅಧಿಕಾರಿಗಳನ್ನು ಕಳಿಸಿದ್ದಾರೆ ಸಂಬಂಧಪಟ್ಟವ್ರನ್ನ. ಅವರು ಬಂದು ಸ್ವಲ್ಪ ನೋಡ್ಕೊಂಡು ಮತ್ತೆ ಇನ್ನೂ ಏನೋ ತೊಂದರೆ ಏನ್ ರೀತಿ ಅಭಿವೃದ್ಧಿ ಮಾಡಕ್ ನಾವೆಲ್ಲ ಅಂತ ಹೇಳಿದಾರೆ. ಅಷ್ಟಾಗಿ ಈಗ ಲೈಬ್ರರಿ ಎಷ್ಟು ಆದ್ರೂ ಯಾರು ಹೊಳ್ಳಿ ಬಂದು ನೋಡಿದ್ದಿಲ್ಲ. ಬಟ್ ಪತ್ರಕರ್ತರಾದಂಥ ಬಸವರಾಜ್ ಅವರು ನಿನ್ನೆ ಬಂದಿದ್ದು ಸ್ವಲ್ಪ ಕಾಳಜಿ ತಗೊಂಡು ಇದ್ರ ಬಗ್ಗೆ ಕಾಳಜಿ ವಹಿಸಿ ಇದು ಏನೇನೈತಿ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡು ಇದ್ರದ್ದು ಏನೇನು ತೊಂದರೆಗಳದಾವ ಅನ್ನೋದನ್ನ ಗ್ರಂಥಾಲಯ ಇಲಾಖೆಯವ್ರ ಗಮನಕ್ಕೆ ತೊಗೊಂಬಂದಿದ್ದಾರೆ ಅವ್ರದ್ದೊಂದು ಮೀಡಿಯಾದ್ರು. ಅದಕ್ಕೆ ನಾವು ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೇವೆ. ಆಮೇಲೆ ಇವ್ರು ಒಂದು ಏನಂತ ನಮ್ಗೆ ವಿಡಿಯೋ ಮಾಡಿ ಇದನ್ನ ಮಾಡಿದ್ರು, ಅವ್ರ ಗಮನಕ್ಕೆ ಬಂದಿದ್ದಕ್ಕೆ ಅವ್ರು ಅಲ್ಲಿಂದ ಇಮಿಡಿಯೇಟ್ ಆಗಿ ತುರಂತ ಬೆಳಿಗ್ಗೆ ನಾವು ವಿಡಿಯೋ ಮಾಡಿ ಇದನ್ನ ಮಾಡಿದಾರೆ. ಅವ್ರ ಗಮನಕ್ಕೆ ತರೋಡ್ಕೊ ಸಂಜೆಗೆ ಬಂದನ ಎಲ್ಲ ಇದ್ರಾಗ ಏನೇನು ಪ್ರಾಬ್ಲಮ್ ಐತಿ, ಏನೇನೈತಿ ಅದ್ರ ಬಗ್ಗೆ ಗಮನ ಕೊಡ್ತೀವಿ, ಮಾಡಿಸ್ತೀವಿ ಅಂತ ಹೇಳಿದಾರು. ಇದ್ರ ಸಂಬಂಧ ನಾವು ಪತ್ರಕರ್ತ ಅಂತ ಬಸವರಾಜ್ ಅವರಿಗೆ ಧನ್ಯವಾದ ಹೇಳ್ತೇವೆ. ತಾಜಾ ಸುದ್ದಿಗಾಗಿ ಟಿವಿ24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.